ಪರಮಾತ್ಮ ಫೌಂಡೇಶನ್ ಅಂತ ಅದು ನನ್ನ ಬಹುದಿನದ ಕನಸು. ನಾನು ಇದನ್ನು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೆ. ನಾನು ಸಮಾಜ ಸೇವೆ ಅನ್ನುವಂಥದ್ದನ್ನು ನಾವು ಗೆದ್ದ ಮೇಲೆ ಮಾಡುವಂಥದ್ದಲ್ಲ, ಸಮಾಜ ಸೇವೆ ಅಂಥದ್ದನ್ನ ಪ್ಯಾರಲಲ್ ಆಗಿ ಮಾಡ್ಕೊಂಡು ಹೋಗಬೇಕು. ಯಾವತ್ತು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೋ ಅವತ್ತಿಂದನೇ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾವು 20% ಅಥವಾ 30% ಏನು ನಮ್ಮ ಇದಿದೆ, ಏನು ನಮಗೆ ಬರುವಂಥ ಪ್ರಾಫಿಟ್ ಆಗ್ಬೋದು ಅಥವಾ ಟರ್ನ್ ಓವರ್ ಆಗ್ಬೋದು, ಅದರಲ್ಲಿ ಒಂದಷ್ಟು ಸೇವೆನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವಿವಾಗ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಬಿಸ್ನೆಸ್ಸಲ್ಲಿ ನಮ್ದೀಗ ಸುಮಾರು 17-18 ಕಂಪ್ನಿ ಇದೆ. 13 ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ, ಮತ್ತು 2 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇದೆ, 1 ಫೌಂಡೇಶನ್ ಇದೆ, 1 ಇಂಟರ್ನ್ಯಾಷನಲ್ ಕಂಪ್ನಿ, 1 FPO ಕೂಡ ಮಾಡ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸಮಾಜಕ್ಕೆ ಅನ್ಎಂಪ್ಲಾಯ್ಮೆಂಟ್ ನಿರ್ಮೂಲನೆ ಮಾಡೋದಕ್ಕೆ ಏನು ಮಾಡ್ಬೋದು, ಅದಕ್ಕೆ ಏನೇನು ಕಾರ್ಯರೂಪಗಳನ್ನ ತರ್ಬೋದು, ಮತ್ತು ಎಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಏನು ಮಾಡ್ಬೋದು, ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಅವರ ಹಣದೊಬ್ಬರನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನುವಂಥ ಸೂಕ್ಷ್ಮ ವಿಚಾರಗಳನ್ನೆಲ್ಲನೂ ಇಟ್ಕೊಂಡು ಅದಕ್ಕೆ ಒಂದು ಬಿಸ್ನೆಸ್ ಮಾಡೆಲ್ನ ರೆಡಿ ಮಾಡಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.